ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು Deeksha Vedantu Kannada for 9th and 10th channel. So I'm Ankita, your chemistry master teacher. I'm going to tell you how to impress the evaluator. So evaluator ಅಂದ್ರೆ ಯಾರು? ನಿಮ್ಮ ಪೇಪರ್ಸನ್ನು ಕರೆಕ್ಷನ್ ಮಾಡ್ತಾರಲ್ವಾ, ಅವ್ರಿಗೆ ಇವ್ಯಾಲ್ಯೂಯೇಟರ್ ಅಂತ ಕರಿತೀವಿ. ಸೊ ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಇವತ್ತು. ಸೊ ಬಿಫೋರ್ ದ್ಯಾಟ್, please subscribe to the channel and turn on the notifications and give a thumbs up and let us know what kind of videos you want us to make. So how to impress the evaluator? Very first point, prioritize. So prioritize andre ಏನು? ಸೊ ನಮ್ಮ ಡೇ ಟು ಡೇ ಲೈಫಲ್ಲೂ ಸಹ ಸೊ ಪ್ರಯಾರಿಟೈಸ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಸೊ ಎಷ್ಟೊತ್ತು ಓದಬೇಕು, ಚೋರ್ಸ್ಗೆ ಎಷ್ಟೊತ್ತು ಬೇಕು, ದಿನನಿತ್ಯ ಕೆಲಸಗಳಿಗೆ ಎಷ್ಟೊತ್ತನ್ನು ನಾವು ಮೀಸಲಾಗಿಡಬೇಕು, ಅಥವಾ ವರ್ಕೌಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕು, ಊಟ ತಿಂಡಿ ಅದಕ್ಕೆಲ್ಲ ಎಷ್ಟೊತ್ತು ಬೇಕು ಅನ್ನೋದನ್ನು ಒಂದು ಟೇಬಲ್ ಹಾಕಬೇಕು. ಸೊ ನಾನಂತೂ ಎಕ್ಸಾಮ್ ಟೈಮಲ್ಲಿ ಟೈಮ್ ಟೇಬಲನ್ನು ಫಾಲೋ ಹಾಕ್ತಿದ್ದೆ, ಟೈಮ್ ಟೇಬಲನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದೆ. ಸೊ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಫಸ್ಟ್ ಏನು ಮಾಡಬೇಕು? ಯು ನೀಡ್ ಟು ರೀಡ್ ಆಲ್ ದ ಕ್ವಶನ್ಸ್. ಎಲ್ಲ ಕ್ವಶನ್ಸನ್ನು ಒಂದ್ಸಲಿ ದಯವಿಟ್ಟು ಓದ್ಕೊಳ್ಳಿ. ಸೊ ನೆಸೆಸಿಟಿ ಇಲ್ಲ, ಇನ್ ಕೇಸ್ ನಿಮಗೆ ಯಾವುದೋ ಕ್ವಶನ್ಗೆ ಆನ್ಸರ್ ಗೊತ್ತಾಗಿಲ್ಲ ಅಂತ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಓದಿದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಪ್ರಯಾರಿಟೈಸ್ ಏನು ಮಾಡಬೇಕು? ಫಸ್ಟ್ ರೀಡ್ ಆಲ್ ದ ಕ್ವಶನ್ಸ್. ಏನು ಮಾಡಬೇಕು? ಯು ನೀಡ್ ಟು ರೀಡ್ ಆಲ್ ದ ಕ್ವಶನ್ಸ್. ಸೊ ಓದಬೇಕು, ಫಸ್ಟು ಎಲ್ಲ ಕ್ವಶನ್ಸನ್ನು ಓದಬೇಕು. ರೀಡ್ ಆಲ್ ದ ಕ್ವಶನ್ಸ್. Read all the questions. Read all the questions. ಹಾಗಿದ್ರೆ ಯಾವುದನ್ನು ಪ್ರಯಾರಿಟೈಸ್ ಮಾಡಬೇಕು? ಸೊ ನಿಮಗೆ ಯಾವ ಕ್ವಶನ್ಸಿಗೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದೆಯೋ ಅದನ್ನು ಪ್ರಯಾರಿಟೈಸ್ ಮಾಡಿ. ಇಟ್ ಡಸಂಟ್ ಮ್ಯಾಟರ್ ನೀವು ಫಸ್ಟಿಂದನೇ ಆನ್ಸರ್ ಬರೀಬೇಕು, ಫಸ್ಟ್ 1 2 3 ಫಾಲೋ ಮಾಡಬೇಕು ಅನ್ನೋದೇನೂ ಇಲ್ಲ. So you need to just put up write the proper question number and then you can continue writing the answers. So ನಿಮಗೆ 10ನೇ ಕ್ವಶನ್ಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಗೊತ್ತಿದೆಯಾ, 10ನೇ ಕ್ವಶನ್ ನಂಬರನ್ನು ಆನ್ಸರನ್ನು ಫಸ್ಟ್ ಬರೀರಿ. ಅಥವಾ ನಿಮಗೆ ಲಾಸ್ಟ್ ಕ್ವಶನ್ 32nd ಕ್ವಶನ್ ನಿಮಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿದೆ ಅಂತ ಅಂದರೆ ಅದನ್ನೇ ಬರೀರಿ. ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಪ್ರಯಾರಿಟೈಸ್ ಥಿಂಗ್ಸ್ ಆ್ಯಂಡ್ ಆಲ್ಸೋ ಆಲ್ವೇಸ್ ಮೇಕ್ ಶೋರ್ ಟು ಕೀಪ್ ದ ಮಾರ್ಕ್ಸ್ ದಟ್ಸ್ ಬೀನ್ ಅಲಾಟೆಡ್ ಟು ದ ಕ್ವಶನ್. ಸೊ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ? 1 ಮಾರ್ಕ್ಸಿಗೆ ಕೇಳಿದಾರಾ, ಅಥವಾ 4 ಮಾರ್ಕ್ಸಿಗೆ ಕೇಳಿದಾರಾ, ಅಥವಾ 5 ಮಾರ್ಕ್ಸಿಗೆ ಕೇಳಿದಾರಾ ಅನ್ನೋದನ್ನ ನೀಟಾಗಿ ನೋಡ್ಕೋಬೇಕು. ಯಾಕೆ 1 ಮಾರ್ಕ್ ಕ್ವಶನ್ಸ್ಗೆ 2 ಪೇಜ್ ಬರೆದ್ರೆ ಏನಿಲ್ಲ, ಯೂಸ್ ಇಲ್ಲ. 5 ಮಾರ್ಕ್ ಕ್ವಶನ್ಗೆ 1 ಲೈನು 2 ಲೈನ್ ಬರೆದ್ರೆ ಸೊ ಅದಕ್ಕೂ ಸಹ ಕಂಪ್ಲೀಟು ಫುಲ್ ಮಾರ್ಕ್ಸು ಸಿಗೋದಿಲ್ಲ. ಹಾಗಾಗಿ ಸೊ ವಿ ನೀಡ್ ಟು ಪ್ರಯಾರಿಟೈಸ್ ಥಿಂಗ್ಸ್ ಫಸ್ಟ್ ಆ್ಯಂಡ್ ದೆನ್ ವಾಟ್ ಡು ವಿ ನೀಡ್ ಟು ಡೂ? ಎಸ್, ಪೆನ್ಮ್ಯಾನ್ಶಿಪ್. ಏನಿದು ಪೆನ್ಮ್ಯಾನ್ಶಿಪ್ ಅಂತ ಅಂದರೆ, I understand that not all of us can have a great handwriting ಅಲ್ವಾ. ಎಲ್ಲರದ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀಟಾಗಿ ಬರೆಯೋದು, ಚಿತ್ತು ಕಾಟು ಇಲ್ಲದೆ ಬರೆಯೋದು ತುಂಬ ತುಂಬ ಇಂಪಾರ್ಟೆಂಟು. ಈಗ ನಾನೇ ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಸೊ ನಾನು ನನ್ನ ಹೆಸರು ಬರಿತೀನಿ ಅಥವಾ ಕೆಮಿಸ್ಟ್ರಿ ಬರಿತೀನಿ. ಕೆಮಿಸ್ಟ್ರಿ ಅಂತ ಬರೆದೆ, ಓಕೆನಾ. ಸೊ ಇದು ತಪ್ಪಾಗಿದೆ ಅಂತ ಅನ್ನಿಸ್ತು, ವರ್ಡ್ ತಪ್ಪಾಯಿತು ಅಂತ ಅನ್ನಿಸ್ತು, ಕಾಟ್ ಮಾಡಿದೆ. ಚೆನ್ನಾಗಿ ಅನ್ನಿಸ್ತಿದ್ಯಾ? ಹೇಗೆ ಅನ್ನಿಸ್ತಿದೆ? ಇಟ್ ಲುಕ್ಸ್ ವೆರಿ ಆಡ್, ರೈಟ್? ಸೊ ವೆನ್ ಎವರ್ ಯು ಮೇಕ್ ಅ ಮಿಸ್ಟೇಕ್, ಸೊ ಜಸ್ಟ್ ಅ ಸಿಂಗಲ್ ಸ್ಟ್ರೈಕ್ ಈಸ್ ಇನಫ್. ಸೊ ಮಿಸ್ಟೇಕ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಚಿತ್ತು ಕಾಟು ಮಾಡೋಕ್ಕಿಂತ ಜಸ್ಟ್ 1 ಲೈನು ಅಡ್ಡ ಹಾಕಿದ್ರೆ ಸಾಕು. ಸಿ ದ ಡಿಫ್ರೆನ್ಸ್? ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ ಡಿಫ್ರೆನ್ಸ್ ಹಿಯರ್ ಅಲ್ವಾ. ಸೊ ದಿಸ್ ಲುಕ್ಸ್ ಮೋರ್ ನೀಟ್. ಸೊ ಪೆನ್ಮ್ಯಾನ್ಶಿಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈ ಟು ಕೀಪ್ ಅಪ್ ವಿತ್ ದ ಪೇಸು ನೀಟಾಗಿರಲಿ. ಫಸ್ಟ್ ಏನಾಗ್ತಿತ್ತು ಅಂತಂದರೆ, ವೆನ್ ಎವರ್ ಐ ಯೂಸ್ ಟು ರೈಟ್ ಕನ್ನಡ ಎಕ್ಸಾಮ್ ಬರೀತಾ 125 ಮಾರ್ಕ್ಸ್ಗೆ ಇರ್ತಿತ್ತು. ನನ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇತ್ತು. ಸೊ 125 ಮಾರ್ಕ್ಸ್ಗೆ ಕನ್ನಡ ಬರೆಯೋದು ತುಂಬ ಕಷ್ಟ, ತುಂಬ ತುಂಬ ಇರುತ್ತೆ. ಪ್ರಬಂಧ ಬರೆಯೋಕ್ಕಿರುತ್ತೆ, ಸಮರಿ ಬರೆಯೋಕ್ಕಿರುತ್ತೆ, ಸಾರಾಂಶ ಎಲ್ಲ ಬರೆಯೋಕ್ಕಿರುತ್ತೆ. ಸೊ ಏನು ಮಾಡ್ತಿದ್ದೆ ನಾನು, ಫಸ್ಟ್ಗೆ ಚೆನ್ನಾಗಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡ್ತಿದ್ದೆ. ಲಾಸ್ಟ್ಗೆ ಹೇಗೇಗೋ ಆಗಿಬಿಡ್ತಿತ್ತು. ಸೊ ದೆನ್ ಐ ಡೆವಲಪ್ ದಿಸ್ ಹ್ಯಾಬಿಟ್. ಫಸ್ಟಿಗೆ ಸ್ವಲ್ಪ ಸ್ಪೀಡಾಗಿ ಸೊ ನಾರ್ಮಲ್ ಹ್ಯಾಂಡ್ ರೈಟಿಂಗನ್ನು ಮೇಂಟೈನ್ ಮಾಡೋದು, ಕೊನೆ ತನಕ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಸೊ ಪೆನ್ಮ್ಯಾನ್ಶಿಪ್ ಅಂದರೆ ಏನು? ಹ್ಯಾಂಡ್ ರೈಟಿಂಗು ನೀಟಾಗಿರಬೇಕು, ನೀಟಾಗಿ ಬರಿಬೇಕು. ಸೊ ಲೈನ್ಸನ್ನು ಬಿಡಬೇಕು. ಸೊ ಒಂದು ಆನ್ಸರ್ ಬರ್ದಾಯಿತು ಅಂತ ಅಂದರೆ ನೆಕ್ಸ್ಟು
ಒಂದು ಲೈನ್ ಬಿಟ್ಟು ನೆಕ್ಸ್ಟ್ ಆನ್ಸರನ್ನು ಸ್ಟಾರ್ಟ್ ಮಾಡಬೇಕು. ಹಾಗೆ ಕ್ವಶನ್ ನಂಬರನ್ನು ಹಾಕೋದು ತುಂಬ ತುಂಬ ಇಂಪಾರ್ಟೆಂಟು. ಸಬ್ ಕ್ವಶನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಸೆಕ್ಷನ್ ಸಿ ಅಂತ ಇದೆ. ಸೆಕ್ಷನ್ ಸಿ ಅಲ್ಲಿ ಸೊ 3 ಮೇನ್ ಕ್ವಶನ್ಸ್ ಇದೆ, ಸೊ ಸಬ್ ಕ್ವಶನ್ಸ್ ಇದೆ. ಸೊ ಇಟ್ಸ್ ಸೂಪರ್ ಇಂಪಾರ್ಟೆಂಟ್ ದಟ್ ಯು ಮೆನ್ಷನ್ ದ ಸಬ್ ಕ್ವಶನ್ ನಂಬರ್. ಸಬ್ ಕ್ವಶನ್ ನಂಬರನ್ನು ನಾವು ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಏನಪ್ಪ ಏನು ಮಾಡಬೇಕು? ಎಸ್, ಎಂಫಸೈಸ್ ಅಂದರೆ ಏನು? ಸೊ ಎಂಫಸೈಸ್ ಅಂತಂದರೆ ಇಂಪಾರ್ಟೆನ್ಸ್ ಕೊಡೋದು, ಒಂದನ್ನು ಸ್ಟ್ರೆಸ್ ಮಾಡಿ ಹೇಳೋದು ಅಲ್ವಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಎಂಫಸೈಸ್. ಎಸ್ಪೆಷಲಿ ಸೈನ್ಸಲ್ಲಿ ಏನಾಗುತ್ತೆ, ಬಯಾಲಜಿ ಇರ್ಬೋದು ಅಥವಾ ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು ಅಥವಾ ಮ್ಯಾಥ್ಸಲ್ಲಾದ್ರೂ. ಸೊ ಮ್ಯಾಥ್ಸಲ್ಲಿ ಏನು ಮಾಡ್ತೀವಿ, ನೀವೆಲ್ಲ ಏನು ಫಾರ್ಮುಲಾ ಹಾಕ್ತೀರಾ, ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಲಾಸ್ಟಿಗೆ ಏನು ಮಾಡ್ತೀವಿ, ಬಂದಿರೋ ಆನ್ಸರನ್ನು ಎಂಫಸೈಸ್ ಮಾಡ್ತೀವಿ ಅಲ್ವಾ. ಸೊ ದ್ಯಾಟ್ ಈಸ್ ಸೂಪರ್ ಇಂಪಾರ್ಟೆಂಟ್. ಏನು ಮಾಡಬೇಕು, ಸೊ ಆನ್ಸರ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತ ಅಂದರೆ ಏನು ಮಾಡಬೇಕು, ಮ್ಯಾಟರ್. ಎಕ್ಸಾಂಪಲ್ ಹೇಳ್ತೀನಿ. ಮ್ಯಾಟರ್ ಅಂತ ಬಂದರೆ ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಈಸ್ ಅ ಸಬ್ಸ್ಟೆನ್ಸ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸಮ್ ಸ್ಪೇಸ್. ಸೊ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ವರ್ಡು? ಸೊ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್, ಈ 2 ವರ್ಡು ಇಂಪಾರ್ಟೆಂಟ್ ಅಲ್ವಾ. ಸೊ ಇದನ್ನು ಅಂಡರ್ಲೈನ್ ಮಾಡಿ, ಓನ್ಲಿ ಇಫ್ ದ ಟೈಮ್ ಪರ್ಮಿಟ್ಸ್ ಯು. ಸೊ ಅಂಡರ್ಲೈನ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಏನು ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಿಕೊಂಡು ಸೊ ಏನು ಮಾಡಬಾರ್ದು, ಅಂಡರ್ಲೈನ್ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಈ ಹ್ಯಾಬಿಟನ್ನು ನೀವು ಇನ್ಕಲ್ಕೇಟ್ ಮಾಡ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಸೊ ಆನ್ಸರ್ಸನ್ನು ಬರೀತಾನೆ ನೀವು ಅಂಡರ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಎಂಫಸೈಸ್ ಆಯಿತು. ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಆನ್ಸರ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಬೀಟಿಂಗ್ ಅರೌಂಡ್ ದ ಬುಷ್ ಇಸ್ ನಾಟ್ ಅಡ್ವೈಸ್ಡ್, ಇಟ್ ಈಸ್ ನಾಟ್ ಎಂಕರೇಜ್ಡ್ ಅಲ್ವಾ. ಈಗ ನೀವು ಯಾರಿಗೋ ಏನು ಹೆಸರು ಅಂತ ಕೇಳಿದ್ರೆ, ಸೊ ವಾಟ್ ಡು ಯು ಎಕ್ಸ್ಪೆಕ್ಟ್? ಯು ಎಕ್ಸ್ಪೆಕ್ಟ್ ದ ಆನ್ಸರ್, ಯು ಎಕ್ಸ್ಪೆಕ್ಟ್ ದೆಮ್ ಟು ಟೆಲ್ ದೇರ್ ನೇಮ್ ಅಲ್ವಾ. ನಿಮ್ಮ ಹೆಸರೇನು? ಅಂಕಿತಾ. ಸೊ ಅದನ್ನು ಬಿಟ್ಟು ನಾನು ಅವರವಳು, ನಾನು ಇದನ್ನು ಓದಿದ್ದೀನಿ ಅದನ್ನು ಓದಿದ್ದೀನಿ ಅಂತ ಅಂದರೆ, ಮ್ಯಾಮ್ ಹೆಸರನ್ನ ಹೇಳೋದು ಬಿಟ್ಟು ಬಾಕಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಅಂತೀರ. ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. So whenever you are writing an answer, give a clear answer, give a concise answer. ಅಂದರೆ 10 ಪೇಜ್ ನಿಮಗೆ ಗೊತ್ತು, ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ, ಯಾವುದೋ ಒಂದು ಟಾಪಿಕ್ ಮೇಲೆ 10 ಪೇಜು ಬರೀತಾ ಹೋದರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನಿಲ್ಲ, ನೆಸೆಸಿಟಿ ಸಹ ಇಲ್ಲ. ಹಾಗಾಗಿ ಏನು ಮಾಡಬೇಕು, ಗಿವ್ ಅ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಆನ್ಸರ್. ಹಾಗಾಗಿ ನಾನು ಏನು ಹೇಳಿದೆ, ಸೊ ನಾವೇನು ಮಾಡಬೇಕು, ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ, ಮಾರ್ಕ್ಸ್ ಎಷ್ಟು ಅಲಾಟ್ ಮಾಡಿದ್ದಾರೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕು ಆನ್ಸರ್ಸನ್ನು ಬರೀತಾ. 1 ಮಾರ್ಕ್ ಕ್ವಶನ್ನಿಗಾದರೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಬಾರ್ದು. 1 to 2 ಲೈನ್ ಅಥವಾ 1 to 2 ಪಾಯಿಂಟ್ ಈಸ್ ಸಫಿಷಿಯಂಟ್. ಅದೇ 2 ಮಾರ್ಕ್ಸ್ ಕ್ವಶನ್ಸ್ ಆದರೆ 4 ಪಾಯಿಂಟ್ಸ್ ಈಸ್ ಇನಫ್ ಅಲ್ವಾ. 4 ಪಾಯಿಂಟ್ಸ್ ಈಸ್ ಇನಫ್, ಗುಡ್ 4 ಪಾಯಿಂಟ್ಸ್. ಅಥವಾ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತ ಅಂದರೆ 4 ಪಾಯಿಂಟಲ್ಲಿ ಯಾವುದೋ 1 ಪಾಯಿಂಟು ನಿಮಗೆ ಕನ್ಫ್ಯೂಷನ್ ಇದೆ ಅಂತಂದರೆ 5 ಪಾಯಿಂಟ್ಸ್ ಬರೀರಿ. ಹಾಗೆ ಸೊ ಇನ್ಯಾವುದೋ ಕ್ವಶನ್ನಿಗೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಯಾವುದೋ ಗೊತ್ತಿಲ್ಲದೆ ಇರೋ ಕ್ವಶನ್ನಿಗೆ ಅದನ್ನು ಬರೆಯೋಕ್ಕೆ ಹೋಗಬೇಡಿ. ಅದು ನಿಮ್ಗೆ ಮಾರ್ಕ್ಸ್ ಕೊಡೋದಿಲ್ಲ. ಪೇಜ್ ತುಂಬಿಸ್ತೀರಾ, ಆದರೆ ಮಾರ್ಕ್ಸ್ ಸಿಗೋದಿಲ್ಲ. ಆ್ಯಂಡ್ 3 ಮಾರ್ಕ್ಸಿಗಾದರೆ 6 ಪಾಯಿಂಟ್ಸ್, 4 ಮಾರ್ಕ್ಸಿಗಾದರೆ ಸೊ ಅಕಾರ್ಡಿಂಗ್ ಟು ದ ಗಿವನ್ ಕ್ವಶನ್, ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ ಬಿಡಿಸ್ಬೋದು, ಅಥವಾ ಟೇಬಲ್ಸ್ ಇದ್ದರೆ ಟೇಬಲನ್ನು ಹಾಕ್ಬೋದು, ಫ್ಲೋ ಚಾರ್ಟನ್ನು ಬರಿಬೋದು. ಸೊ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಆನ್ಸರ್ಸ್ ಆರ್ ಆಲ್ವೇಸ್ ಎಂಕರೇಜ್, ಆರ್ ಆಲ್ವೇಸ್ ಅಪ್ರಿಷಿಯೇಟೆಡ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪ, ಗ್ರಾಮರ್ ಆ್ಯಂಡ್ ಸ್ಪೆಲ್ಲಿಂಗ್. ನೋಡಿ, ಗ್ರಾಮರ್ ಮತ್ತು ಸ್ಪೆಲ್ಲಿಂಗು ತುಂಬ ಇಂಪಾರ್ಟೆಂಟು. ಸೊ ಗ್ರಾಮರ್ ಆದರೂ ಹೋಗಲಿ, ಸ್ಪೆಲ್ಲಿಂಗ್ ಇದೆ ಅಲ್ವಾ, ತುಂಬಾ ಇಂಪಾರ್ಟೆಂಟು. ಎಕ್ಸಾಂಪಲು ಕೆಮಿಸ್ಟ್ರಿ ಮತ್ತು ಬಯಾಲಜಿಲಿ ಸ್ವಲ್ಪ ಕಷ್ಟ ವರ್ಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲು ಫಿನಾಫ್ಥಲೀನ್ ಅಲ್ವಾ. ಸೊ ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ದ ಫಿನಾಫ್ಥಲೀನ್? ಪ್ಲೀಸ್ ಕಾಮೆಂಟ್ ಡೌನ್. ಓಕೆ, ಸೊ ಫಿನಾಫ್ಥಲೀನ್ ಸ್ಪೆಲ್ಲಿಂಗ್ ಏನು, ತುಂಬ ಇಂಪಾರ್ಟೆಂಟು ಬರೆಯೋದು. ಅಥವಾ ಇನ್ನೇನೋ ಒಂದು IUPAC ನಾಮನ್ಕ್ಲೇಚರ್ ಆಗ್ತಾ ಇದೆ, ಅವಾಗ ಏನು ಮಾಡಬೇಕು, ನೀಟಾಗಿ ಸ್ಪೆಲ್ಲಿಂಗನ್ನು ಕ್ರಾಸ್ ಚೆಕ್ ಮಾಡಬೇಕು. ಒಂದೊಂದ್ಸಲಿ ಗಡಿಬಿಡಿಲಿ ವೆನ್ ವಿ ಆರ್ ಇನ್ ಅ ಹರಿ ವಿ ಟೆನ್ ಟು ರೈಟ್ ಸಮಥಿಂಗ್ ಆರ್ ದ ಅದರ್, ವಿ ಟೆನ್ ಟು ಮೆಸ್ ಅಪ್ ಥಿಂಗ್ಸ್ ಅಲ್ವಾ. ಇಟ್ಸ್ ಪರ್ಫೆಕ್ಟ್ಲಿ ಫೈನ್. ಸೊ ಏನು ಮಾಡಬೇಕು, ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ, ಗ್ರಾಮರ್ ಮತ್ತು ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡದೇ ಇರೋ ಥರ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಪೋರ್ಟ್ ಯುವರ್ ಆನ್ಸರ್ಸ್. ಸಪೋರ್ಟ್ ಯುವರ್ ಆನ್ಸರ್ ಅಂದರೆ ಏನು? ಜೈ ಅಂತ ಹೇಳೋದಾ? ಅಲ್ಲ. ಸಪೋರ್ಟ್ ಯುವರ್ ಆನ್ಸರ್ ಅಂತ ಅಂದರೆ ಗಿವ್ ಎಕ್ಸಾಂಪಲ್ಸ್.
ಸೊ 1 ಮಾರ್ಕ್ ಕ್ವಶನ್ಗೆ ಅವ್ರು ಕೇಳಿದ್ರೆ ಎಕ್ಸಾಂಪಲ್ಸ್ ಬರೆದ್ರೆ ಸಾಕಾಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ಗೂ ಅಷ್ಟೇ. ಬಟ್ 3, 4 ಅಥವಾ 5 ಮಾರ್ಕ್ಸ್ ಕ್ವಶನ್ಸ್ ಇದ್ದರೆ ಆಲ್ವೇಸ್ ಮೇಕ್ ಶ್ಯೂರ್ ಟು ಗಿವ್ ದ ಎಕ್ಸಾಂಪಲ್ಸ್. ಕೆಮಿಸ್ಟ್ರಿಲಿ ರಿಯಾಕ್ಷನ್ಸ್ ಟೈಪ್ಸ್ನ ಕೇಳಿದ್ರೆ ನೀವೇನು ಮಾಡಬೇಕು, ಯು ನೀಡ್ ಟು ಗಿವ್ ದ ಎಕ್ಸಾಂಪಲ್ಸ್ ದೇರ್. ಅಥವಾ ಫ್ಲೋ ಚಾರ್ಟ್ ಇದೆ ಅಂತ ಅಂದರೆ, ಫ್ಲೋ ಚಾರ್ಟ್ ಬರಿಬಹುದು ಅಂತ ಅಂದರೆ ನೀವು ಅದನ್ನು ಸಹ ಬರಿಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಮ್ಯಾಟರಲ್ಲಿ ನಮಗೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಮ್ಯಾಟರ್ ಇದೆ. ಸೊ ಸ್ಟೇಟ್ ಆಫ್ ಮ್ಯಾಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಸಾಲಿಡಿಂದ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡಿಂದ ಗ್ಯಾಸ್ ಆಗುತ್ತೆ, ಗ್ಯಾಸಿಂದ ಲಿಕ್ವಿಡ್ ಆಗುತ್ತೆ ಅಲ್ವಾ. ಸೊ ಹೇಗೆ ಬರಿಬೋದು ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಕ್ವೆಶ್ಚನು. ಸೊ ಸಾಲಿಡಿಂದ ಲಿಕ್ವಿಡ್ ಆಗ್ತಾ ಇದೆ, ಲಿಕ್ವಿಡಿಂದ ಗ್ಯಾಸ್ ಆಗ್ತಾ ಇದೆ. ಓಕೆ, ಸೊ ಮತ್ತೆ ಗ್ಯಾಸಿಂದ ಲಿಕ್ವಿಡ್ ಆಗ್ತಾ ಇದೆ, ಲಿಕ್ವಿಡಿಂದ ಸಾಲಿಡ್ ಆಗ್ತಾ ಇದೆ. ನೇಮಿಂಗ್ ಮಾಡೋದು, ಇದು ಫ್ಲೋ ಚಾರ್ಟ್ ಆಯಿತು ಅಲ್ವಾ. ಸೊ ಹೇಗೆ ಬರಿಬೋದು, 1 ಈಸ್ ಏನು, ಸಾಲಿಡಿಂದ ಲಿಕ್ವಿಡ್ ಆಗೋದಕ್ಕೆ ನಾವು ಮೆಲ್ಟಿಂಗ್ ಅಂತ ಕರಿತೀವಿ ಅಲ್ವಾ. ಸೆಕೆಂಡ್ ಒನ್ ಏನು ಬರಿಬೋದು, ಲಿಕ್ವಿಡಿಂದ ಗ್ಯಾಸ್ ಆಗ್ತಾ ಇದೆ, ಸೊ ವೇಪರೈಸೇಷನ್ ಅಂತ ಬರಿಬೋದು, ವೇಪರೈಸೇಷನ್. ಸೊ 3 and 4 ಏನು ಅಂತ ಯು ಹ್ಯಾವ್ ಟು ಕಾಮೆಂಟ್ ಡೌನ್. ಸೊ ನಾನು ಆಲ್ರೆಡಿ ಒಂದು ಚಾಪ್ಟರನ್ನು ಮಾಡಿದ್ದೀನಿ, ಮ್ಯಾಟರ್ ಇನ್ ಸರೌಂಡಿಂಗ್ಸ್, ಅದರಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ಲೀಸ್ ಕಾಮೆಂಟ್ ಡೌನ್. ಸೊ ಈ ಥರ ಒಂದಷ್ಟು ಫ್ಲೋ ಚಾರ್ಟನ್ನು ರೆಡಿ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ತುಂಬ 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 ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ಪ್ರೆಸೆಂಟೇಷನ್ ಸ್ಕಿಲ್. ಪ್ರೆಸೆಂಟೇಷನ್ ಸ್ಕಿಲ್ ಅಂದರೆ ಏನು? ಸೊ ಓವರ್ ಆಲ್ ಆನ್ಸರು ಹೇಗೆ ಕಾಣಿಸ್ತಾ ಇದೆ ಅನ್ನೋದು. ಸೊ ನೀಟಾಗಿರಬೇಕು, ಗ್ರಾಮರ್ ಕರೆಕ್ಟ್ ಆಗಿರಬೇಕು, ಎಕ್ಸಾಂಪಲ್ಸ್ ಕೊಡಬೇಕು, ಫ್ಲೋ ಚಾರ್ಟನ್ನು ಕೊಡಬೇಕು ಅಲ್ವಾ. ಸೊ ಹಾಗೆ ಇನ್ನೇನು ಮಾಡಬಹುದು, ಲೈನ್ ಎಲ್ಲೋ ಒಂದು ಕಡೆ ಡಯಾಗ್ರಾಮ್ ಹಾಕ್ತಿದ್ದೀರಾ ಅಂತಂದರೆ ಮೇಕ್ ಶೋರ್ ಟು ಯೂಸ್ ದ ಪೆನ್ಸಿಲ್. ಸೊ ಪೆನ್ನಲ್ಲಿ ನೀವು ಏನನ್ನೋ ಬರೆದ್ರೆ ಅಳಿಸೋದಕ್ಕಾಗೋದಿಲ್ಲ ಅಲ್ವಾ, ಯು ಕೆನಾಟ್ ರಬ್ ಇಟ್ ಆಫ್ ಈಸಿಲಿ. ಸೊ ಯೂಸ್ ಅ ಪೆನ್ಸಿಲ್ ಪ್ರೆಸೆಂಟೇಷನ್ಗೋಸ್ಕರ. ಸೊ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಲೇಬಲಿಂಗ್ ದ ಡಯಾಗ್ರಾಮ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಬಯಾಲಜಿಲಿ. ಸೊ ಯಾವುದೋ ಒಂದು ಡಯಾಗ್ರಾಮ್ ಹಾಕಿದ್ದೀರಾ, ಸೆಲ್ನೇ ಡಯಾಗ್ರಾಮ್ ಹಾಕಿದ್ದೀರಾ ಅಂತಂದರೆ ಲೇಬಲ್ ಇಟ್. ಸೊ ದ್ಯಾಟ್ ಈಸ್ ಪ್ರೆಸೆಂಟೇಷನ್ ಸ್ಕಿಲ್. ಹಾಗೆ ಟೇಬಲ್ ಹಾಕ್ತಿದ್ದೀರಾ ಅಂತಂದರೆ ಯೂಸ್ ದ ಸ್ಕೇಲ್. ಸೊ ಫ್ರೀ ಹ್ಯಾಂಡ್ಗಿಂತ ಸೊ ಟೇಬಲ್ಸ್ ಹಾಕ್ತಾ ಅಥವಾ ಲೈನ್ ಹಾಕ್ತಾ ಸೊ ನೀವು ಏನು ಸ್ಕೇಲ್ಸನ್ನು ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ರಿವ್ಯೂಯಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟ್ 15 minutes ಏನಿದೆ ಅಲ್ವಾ, ಅಥವಾ ಲಾಸ್ಟ್ 10 minutes ಸ್ಟಾಪ್ ರೈಟಿಂಗ್ ಆ್ಯಂಡ್ ಸ್ಟಾರ್ಟ್ ರಿವ್ಯೂಯಿಂಗ್ ಯೋರ್ ಆನ್ಸರ್. ನೀವು ಏನು ಬರೆದಿದ್ದೀರಾ ಅನ್ನೋದನ್ನು ಒಂದ್ಸಲಿ ಕರೆಕ್ಟಾಗಿ ಕ್ರಾಸ್ ವೆರಿಫೈ ಮಾಡಿ, ಕ್ರಾಸ್ ಚೆಕ್ ಮಾಡಿ. ಯಾಕೆ ಅಂತಂದರೆ ಎಲ್ಲಾದರೂ ಗ್ರಾಮರ್ ಮಿಸ್ಟೇಕ್ ಆಗಿದ್ರೆ, ಅಥವಾ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಮಿಸ್ ಆಗಿದ್ರೆ, ಅಥವಾ ಎಲ್ಲೋ ಒಂದು ಕಡೆ ತಪ್ಪಾಗಿ ಬರೆದಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ, ರಿವ್ಯೂ ಮಾಡ್ತಾ ಗೊತ್ತಾಗುತ್ತೆ, ಓ ಇಂಥಲ್ಲಿ ನಾನು ತಪ್ಪಾಗಿ ಬರೆದಿದ್ದೀನಿ, ಲೆಟ್ ಮಿ ಕರೆಕ್ಟ್ ಮೈ ಸೆಲ್ಫ್ ಅನ್ನೋದು. ಸೊ ಏನೇನನ್ನ ನೆನ್ಪಿಟ್ಕೋಬೇಕು? ಎಸ್, ಫಸ್ಟ್ ಒನ್ ಪ್ರಯಾರಿಟೈಸ್. ಫಸ್ಟ್ 10 minutes ಓದಬೇಕು, ಏನೇನು ಕ್ವಶನ್ ಇದೆ ಅಂತ. ನಿಮ್ಗೆ ಯಾವ್ದು ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದೆ ಅದನ್ನು ಫಸ್ಟು ಬರೆಯೋಕ್ಕೆ ಶುರು ಮಾಡಬೇಕು. ಸೊ ನಿಮಗೆ ಟೈಮು ಮಿಕ್ಕಲ್ಲ, ಮ್ಯಾಥ್ಸಲ್ಲಿ, ಕನ್ನಡದಲ್ಲಿ ಅಥವಾ ಇನ್ಯಾವುದೋ ಸಬ್ಜೆಕ್ಟಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಂದರೆ ಏನು ಮಾಡಬೇಕು, ಸ್ವಲ್ಪ ದೊಡ್ಡ ಆನ್ಸರ್ಸಿಂದ ಬರೆಯೋಕ್ಕೆ ಶುರು ಮಾಡಿ. ಆ್ಯಂಡ್ ದೆನ್ ಸೊ ಪೆನ್ಮ್ಯಾನ್ಶಿಪ್ ನೀಟಾಗಿರಬೇಕು, ಹ್ಯಾಂಡ್ ರೈಟಿಂಗು, ಚಿತ್ತು ಕಾಟು ಮಾಡಬೇಡಿ, ಆದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಮಾಡಬೇಡಿ. ಹಾಗೆ ಎಂಫಸೈಸ್, ಸೊ ಅಂಡರ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಅಂಡರ್ಲೈನ್ ಮಾಡಿ. ಹಾಗೆಯೇ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಆನ್ಸರ್ಸ್, ಎಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ, ಎಷ್ಟು ಪಾಯಿಂಟ್ಸ್ ಕೊಡಬೇಕು, ಬರೀಬೇಕು ಅನ್ನೋದನ್ನು ತಲೆಯಲ್ಲಿಟ್ಕೊಳ್ಳಿ. ಹಾಗೆಯೇ ಗ್ರಾಮರ್ ಆ್ಯಂಡ್ ಸ್ಪೆಲ್ಲಿಂಗ್, ಐ ಆಲ್ರೆಡಿ ಮೆನ್ಷನ್ ದಿಸ್. ಸೊ ತುಂಬ ಇಂಪಾರ್ಟೆಂಟು ಗ್ರಾಮರ್ ಮತ್ತು ಸ್ಪೆಲ್ಲಿಂಗು. ಸಪೋರ್ಟ್ ಯುವರ್ ಆನ್ಸರ್ಸ್. ಸೊ ಎಕ್ಸಾಂಪಲ್ಸ್, ಫ್ಲೋ ಚಾರ್ಟನ್ನು ಬರೀಬಹುದು, ಟೇಬಲ್ಸ್ ಹಾಕ್ಬೋದು. ಆ್ಯಂಡ್ ಆಲ್ಸೋ ಪ್ರೆಸೆಂಟೇಷನ್ ಸ್ಕಿಲ್. ಸೊ ಏನನ್ನೇ ಮಾಡ್ತಾ ಇದ್ರು ನೀಟಾಗಿ ಮಾಡಿ, ಆದಷ್ಟು ಗಿವ್ ಯೋರ್ 100%. ಸೊ ಆನ್ಸರ್ ಬರೀತಿದ್ದೀರಾ, ಸೊ ಆನ್ಸರ್ ಬರೆದಾದ್ಮೇಲೆ ಒಂದು ಲೈನನ್ನು ಬಿಡಿ, ಲೈನ್ ಹಾಕಿ ಇಫ್ ಇಟ್ಸ್ ನೀಡೆಡ್, ಅಥವಾ ಟೇಬಲ್ ಹಾಕ್ತಾ ಸ್ಕೇಲ್ ಯೂಸ್ ಮಾಡಿ. ಮ್ಯಾಥ್ಸಲ್ಲಾದರೆ ಸೊ ಯಾವುದು ಏನಿದೆ, ನಿಮ್ಗೆ ಜಾಮಿಟ್ರಿ ಇದೆ ಅಂತ ಅಂದರೆ ಕಂಪಾಸ್ ಯೂಸ್ ಮಾಡಿ. ಬಯಾಲಜಿ ಆದರೆ ಡಯಾಗ್ರಾಮ್ಸನ್ನು ಲೇಬಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ರಿವ್ಯೂ ಆನ್ಸರ್ಸ್ ಆಲ್ವೇಸ್. ಯಾವಾಗ್ಲೂ ಲಾಸ್ಟ್ ಒಂದು 5 to 10 minutes ಇದಕ್ಕೆ ಡೆಡಿಕೇಟ್ ಮಾಡಲೇಬೇಕು.
ಯಾಕೆ ಅಂತಂದರೆ ಸೊ ನಿಮಗೆ ಎಲ್ಲನೂ ಆನ್ಸರ್ ಗೊತ್ತಿರುತ್ತೆ, ಪರ್ಫೆಕ್ಟಾಗಿ ಬರೆದಿರ್ತೀರಾ ಅಂತ ನೀವು ಅಂದ್ಕೊಂಡಿರ್ತೀರಾ. ಆದರೆ ಏನಾಗಿರುತ್ತೆ, ಗ್ರಾಮರ್ ಮಿಸ್ಟೇಕ್ ಆಗಿರುತ್ತೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಅಥವಾ ಯಾವುದೋ ಒಂದು ಎಕ್ಸಾಂಪಲ್ ಕೊಡೋದನ್ನು ಮರ್ತಿರ್ತೀರಾ. ಸೊ ರಿವ್ಯೂಯಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಮಂಗ್ಸ್ಟ್ ಆಲ್ ದೀಸ್ ಪಾಯಿಂಟ್ಸ್. ಸೊ impress your evaluator and score good marks. All the best. Follow for more.